ನಾನು ಇದ್ದಿದ್ದಲ್ಲಿದ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ, ಯಾವುದೇ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. JSK ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಈ ಒಂದು ಸಿನಿಮಾನ ರೀಸೆಂಟಾಗಿ ನೋಡಿದೆ. ಸಿನಿಮಾ ನನಗೆ ಒನ್ ಟೈಮ್ ನೋಡ್ಬೋದಂತ ಒಂದು ಆವ್ರೇಜ್ ಮೂವಿ ಅಷ್ಟೇ. ಫಸ್ಟ್ ಹಾಫಲ್ಲಿ ಇದ್ದಂಥ ಟೆನ್ಷನ್ನು ಮತ್ತು ಸ್ಟೋರಿ ಟೆಲ್ಲಿಂಗ್ ವೇ ಸೆಕೆಂಡ್ ಹಾಫಲ್ಲಿ ಅಷ್ಟು ಕನ್ವಿನ್ಸಿಂಗ್ ಆಗಿ ಬಂದಿಲ್ಲ. ಮತ್ತು ಕ್ಲೈಮ್ಯಾಕ್ಸಲ್ಲಿ ಮತ್ತು ಕೆಲವೊಂದು ಸೀನಲ್ಲಿ ಆ್ಯಕ್ಷನ್ಸ್ ಮೂಡ್ಗೆ ತೊಗೊಂಡೋಗೋದು ಕೂಡ ಅಷ್ಟು ಕನ್ವಿನ್ಸಿಂಗ್ ಆಗಿ ನಮಗೆ ಪೋಟ್ರೆ ಆಗೋದಿಲ್ಲ. ಹಿಂದೆ ಬಂದಂಥ ವಕೀಲ್ ಸಾಬ್ ಸಿನಿಮಾದಲ್ಲೂ ಕೂಡ ಕಮರ್ಷಿಯಲ್ ಇರೋದಂಥ ಪವನ್ ಕಲ್ಯಾಣ್ ಅವರು ಕೂಡ ಒಂದು ಫಾರ್ಮುಲಾನ ಫಾಲೋ ಮಾಡಲಿಲ್ಲ, ಜಸ್ಟ್ ಪಂಚ್ ಡೈಲಾಗ್ಗಳು ಮಾತ್ರ ಇಟ್ಕೊಂಡ್ರು. ಬಟ್ ಇಲ್ಲಿ ಅಷ್ಟು ಓವರ್ ಆ್ಯಕ್ಷನ್ ಬೇಕಿಲ್ಲ ಅಂತ ಅನಿಸುತ್ತೆ. ಹೇಳೋ ವಿಷಯ ಒಳ್ಳೆಯದೇ ಆಗಿದ್ರೂ ಅದರಲ್ಲಿ ಬರೋ ಥೀಮು ಕೆಲವ್ರಿಗೆ ಕನ್ವಿನ್ಸಿಂಗ್ ಆಗ್ಬೋದು, ಇನ್ನು ಕೆಲವ್ರಿಗೆ ಕನ್ವಿನ್ಸಿಂಗ್ ಆಗೋದಿಲ್ಲ. ಅದನ್ನು ಸಿನಿಮಾದ ಲಾಸ್ಟಲ್ಲಿ ಕೂಡ ತೋರಿಸಿದ್ದಾರೆ. ಬೆಂಗಳೂರಲ್ಲಿ IT ಕೆಲಸ ಮಾಡ್ಕೊಂಡಿದ್ದಂಥ ಜಾನಕಿ ಅವರ ಊರಿಗೆ ಹೋದಾಗ ಅನ್ಫಾರ್ಚುನೇಟಾಗಿ ಆಕೆಗೆ ಗೊತ್ತಿಲ್ಲದಿರೋ ಥರ ರೇಪ್ಗೆ ಒಳಗಾಗ್ತಾರೆ. ಕೋರ್ಟ್ ಮೊರೆ ಹೋದಾಗ ಕೋರ್ಟಲ್ಲಿ ಅವಳಿಗೆ ನ್ಯಾಯ ಸಿಗ್ತಾ ಇಲ್ವನ್ನೋದೇ ಈ ಒಂದು ಮೂವಿಯ ಮೇಯ್ನ್ ಪ್ಲಾಟ್ ಲೈನು. ಅವಾಗಲೇ ಹೇಳಿರೋ ಥರ ಹೇಳೋ ವಿಷಯ ಇಂಟ್ರೆಸ್ಟಿಂಗ್ ಆಗಿ ಇದ್ರೂ ಕೂಡ ಕೆಲವಷ್ಟು ಜನ ಇದನ್ನು ಅಪೋಸ್ ಮಾಡ್ತಾರೆ ಕೆಲವೊಂದು ಥಿಂಗ್ಸ್ನ. ಬಟ್ ಅದ್ರ ಬಗ್ಗೆ ನಿಮಗೆ ಸಿನಿಮಾ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಅನುಪಮ ಪರಮೇಶ್ವರನ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಜಾನಕಿ ಪಾತ್ರದಲ್ಲಿ. ಇನ್ನು ಮಿಕ್ಕಿರೋರೆಲ್ಲರೂ ಕೂಡ ಅವರವರ ಒಂದು ಕ್ಯಾರೆಕ್ಟರ್ನ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾರೆ. ಬಟ್ ಹೀರೋಗೆ ಈ ಒಂದು ಸಿನಿಮಾಗೆ ಕಮರ್ಷಿಯಲ್ನೆಸ್ ಆ್ಯಡ್ ಮಾಡಿರೋದು ಕೋರ್ಟ್ ರೂಮ್ ಡ್ರಾಮಾದಂಥ ಈ ಒಂದು ಸಿನಿಮಾದಲ್ಲಿ ಅಷ್ಟು ವರ್ಕ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಈ ಒಂದು ಸಿನಿಮಾಗೆ ನನಗಿರೋ ಥರ ಕೆಲವೊಂದು ಕಡೆಯಿಂದ ಮಿಕ್ಸ್ಡ್ ರೆಸ್ಪಾನ್ಸೇ ಬಂದಿದೆ. ಹಾಗಾಗಿ ಸಿನಿಮಾಗೂ ಕೂಡ 6.1 ರೇಟಿಂಗ್ ಇದೆ. ಮತ್ತು G5ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಜೊತೆಗೆ ನಮ್ಮ ಸೌತ್ ಇಂಡಿಯಾದ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವೈಲಬಲ್ ಇದೆ. ಒರಿಜಿನಲ್ ಮಲಯಾಳಂ ಮೂವಿನೇ ಇದು. ಕೋರ್ಟ್ ರೂಮ್ ಡ್ರಾಮಾ ಇಷ್ಟಪಡೋವಂಥವ್ರಿಗೆ ಈ ಒಂದು ಸಿನಿಮಾ ಇಷ್ಟ ಆಗ್ಬೋದು. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.